ಸಿಎಂ ಡಿಸಿಎಂ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಮೂಡಾ ಪ್ರಕರಣದ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಮಹಾದೇವಪ್ಪ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಸಿಎಂ ಡಿಸಿಎಂ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಮೂಡಾ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಭವನ ದುರ್ಬಳಕೆ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ ದುರ್ಬಳಕೆ ಮಾಡ್ಕೊಳ್ತಾ ಇದೆ ರಾಜಭವನವನ್ನ ಅಂತ ಸಚಿವರು ಹೇಳಿದ್ದಾರೆ. ಇದೆಲ್ಲ ಕಾಂಗ್ರೆಸ್ ಹೈಕಮಾಂಡ್ಗೆ ಅರ್ಥವಾಗಿದೆ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಮಹಾದೇವಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಇಬ್ರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಹೈಕಮಾಂಡ್. ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ, ಬಿಜೆಪಿ ಜೆಡಿಎಸ್ ರಾಜಭವನವನ್ನ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಇಲ್ಲಿ ಡಾಕ್ಟರ್ ಮಹಾದೇವಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವವನ್ನು ಛಿದ್ರ ಮಾಡಿಬಿಟ್ರೆ ನಾವು ಇನ್ನು ಕಾಂಗ್ರೆಸ್ ಅನ್ನ ಮತ್ತು ದಲಿತ ಹಿಂದುಳಿದ ಅಲ್ಪ ನಾಯಕತ್ವವನ್ನು ಕ್ಲೋಸ್ ಮಾಡಿಬಿಡ್ತೀವಿ ಅನ್ನೋದು ಬಿಜೆಪಿ ಜೆಡಿಎಸ್ ನ ಷಡ್ಯಂತ್ರ ರಾಜಭವನ ಮುಖಾಂತರ. ಇಡೀ ಹೈಕಮಾಂಡ್ ನಿಮ್ಮ ಪರ ಇದ್ದೀವಿ, ಶಾಸಕರು ನಿಮ್ಮ ಪರ ಇದ್ದೀವಿ, ಮಂತ್ರಿಮಂಡಲ ನಿಮ್ಮ ಪರ ಇದ್ದೀವಿ. ವೆರ್ ಇಸ್ ದಿ ಸ್ಕೋಪ್ ಫಾರ್ ಡಿಸ್ಕಷನ್ ಅಂಡ್ ಸೈಟ್ ಟಾಕ್ಸ್ ಇನ್ವಾಲ್ವ್ಮೆಂಟ್ ಇಲ್ವಲ್ಲ. 1988 ಕರಪ್ಷನ್ ಪ್ರಾಕ್ಟೀಸ್ ಅಲ್ಲಿ ನೆಪೋಟಿಸಮ್ ಇರಬೇಕು ಅಥವಾ ಮನಿ ಟ್ರಾನ್ಸಾಕ್ಷನ್ ಆಗಿರಬೇಕು. ಇಲ್ಲಾಗಿರೋದಲ್ಲಿ ಸ್ಟ್ಯಾಚ್ಯೂಟ್ that is Mooda. Neither a nepotism nor a money involvement is made by Chief Minister. There is the question of morality. ಮತ್ತು ಈಗಿನ ದೇಶದಲ್ಲಿ ಬಿಜೆಪಿ ಗವರ್ಮೆಂಟ್ ಯೂಸಿಂಗ್ ದಿ ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್, tools and puppets in the end to finish the opposition ruled government and opposition leaders. That is in the past 10 years it is going on. So ಈ ತರ ದುರುದ್ದೇಶಪೂರಿತವಾದಂಥ ರಾಜಕೀಯ ನಿರ್ಧಾರಗಳು ಸಂವಿಧಾನಬದ್ಧ ಸಂಸ್ಥೆಗಳ ಮೂಲಕ ಇನ್ಕ್ಲೂಡಿಂಗ್ ಗವರ್ನರ್ಸ್ ಆಫೀಸ್. ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಪ್ರಶ್ನೆಯೇ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಮಹಾದೇವಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂನನ್ನ ಬದಲಾವಣೆ ಮಾಡುವುದಿಲ್ಲ. ಎಲ್ಲರೂ ಸಿಎಂ ಸಿದ್ದರಾಮಯ್ಯ ಬೆಂಬಲವನ್ನ ನೀಡಿದ್ದಾರೆ. ಶಾಸಕರು, ಸಚಿವರು, ಹೈಕಮಾಂಡ್ನಿಂದ ಬೆಂಬಲವನ್ನ ನೀಡಲಾಗಿದೆ. ಬೆಂಬಲ ಇದ್ದಾಗ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇರಲ್ಲ. ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಭಗ್ನಗೊಳಿಸಲಾಗುವುದು. ಷಡ್ಯಂತ್ರ ಭಗ್ನಗೊಳಿಸಲು ನಾವು ಒಗ್ಗಟ್ಟಾಗಿ ನಿಂತಿದ್ದೇವೆ. ಪ್ರತಿನಿತ್ಯ ಸಿಎಂ ಸಿದ್ದರಾಮಯ್ಯ ಕೆಲಸ ಮಾಡ್ತಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಖರ್ಗೆ, ರಾಹುಲ್ ಗಾಂಧಿ ಸುರ್ಜೇವಾಲಾ ಸಮ್ಮುಖದಲ್ಲಿ ಹೇಳಿದ್ದಾರೆ. ಹೀಗಿದ್ದಾಗ ನಾಯಕತ್ವ ಬದಲಾವಣೆ ವಿಚಾರ ಅಂತ್ಯ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯರನ್ನ ಬದಲಾಯಿಸಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ, ಅವರ ಪರವಾಗಿ ಬೆಂಬಲವಾಗಿ ನಿಂತಿದ್ದೀವಿ, ಹೈಕಮಾಂಡ್ ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕರು, ಈ ಮಂತ್ರಿಮಂಡಲ, ಕೆಪಿಸಿಸಿ, ಎಐಸಿಸಿ ಸಂಪೂರ್ಣವಾಗಿ ಸಿದ್ದರಾಮಯ್ಯರ ನಾಯಕತ್ವ ಮತ್ತು ಬೆಂಬಲ ನಿಂತ ಮೇಲೆ ವೆರ್ ಇಸ್ ದಿ ಕ್ವಶನ್ ಆಫ್ ಲೀಡರ್ಶಿಪ್ ಡಿಸ್ಕಷನ್. ಸ್ಕೋಪೇ ಇಲ್ಲ ಅದಕ್ಕೆ. ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಬಿಜೆಪಿ ಜೆಡಿಎಸ್ನ ಷಡ್ಯಂತ್ರನ ಟೂರಿಯನ್ನ ಅದನ್ನ ಭಗ್ನಗೊಳಿಸಬೇಕು, ಅದನ್ನ ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂತ ಒಗ್ಗಟ್ಟಾಗಿ ನಿಂತಿದ್ದೀವಿ. ಹೆಲ್ತಿ ಆಗಿದಾರಲ್ಲ, ಒಂದಿನ ರೆಸ್ಟ್ ತಗೊಳ್ಳದೆ ಬೆಳಿಗ್ಗೆ ಸಂಜೆ ತನಕ ಎವ್ರಿ ಡೇ ಇಸ್ ವರ್ಕಿಂಗ್. ಈಸ್ ನೆವರ್ ಸೆಡ್ ಐ ಆಮ್ ಟಯರ್ಡ್. ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ್ರೆ ನಮ್ಗೆ ಟಯರ್ಡ್ ಆಯ್ತು ಅನಿಸ್ತದ. ಟಿಲ್ ಇಸ್ ಲಾಸ್ಟ್ ಬ್ರೆತ್ ಹಿ ವಾಸ್ ವರ್ಕಿಂಗ್ ಫಾರ್ ದಿ ಪೀಪಲ್, ಹಿ ವಾಸ್ ವರ್ಕಿಂಗ್ ಫಾರ್ ದಿ ನೇಷನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.